ನವಂಬರ್ 1ನೇ ತಾರೀಕು ಹೇಳ್ತಾರೆ. ಅದು ಬಿಟ್ಟರೆ ಬೇರೆ ಯಾವ ದಿನ ಜ್ಞಾಪಿಸ್ಕೋತಾರೆ ನಮ್ಮ ಕನ್ನಡ ಬಗ್ಗೆ. ಕರ್ನಾಟಕದಲ್ಲಿ ಕನ್ನಡ ಸಿನಿಮಾನೇ ಸಾರ್ವಭೌಮ. ಒಂದೇ ಒಂದು ಫೈಟ್ಗೆ ನಾವು 200 ರೂಪಾಯಿ ಅಲ್ಲ 300 ರೂಪಾಯಿ ಕೊಡಬೇಕು. ಪರಭಾಷೆಯವರೇ ಬೆಂಗಳೂರಲ್ಲಿ ಜಾಸ್ತಿ ಇದ್ದಾರೆ. ಒಂದು ಕನ್ನಡ ಬರ್ತಾ ಇರುತ್ತೆ, ಆದ್ರೂ ಕೆಲವರು ಕನ್ನಡ ಮಾತಾಡಲ್ಲ, ಇಂಗ್ಲಿಷ್ ಮಾತಾಡ್ತಾರೆ. ವೀಕ್ಷಕರೇ, ಕರ್ನಾಟಕದಲ್ಲಿ ಕನ್ನಡ ಸಿನಿಮಾ ನೋಡಲು ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರೋದಿಲ್ಲ ಅನ್ನೋ ಕೂಗು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಪರಭಾಷೆ ಸಿನಿಮಾದ ಹಾವಳಿ. ಈಗಾಗಲೇ ವಿಶ್ವದಾದ್ಯಂತ ಪುಷ್ಪ 2 ಸಿನಿಮಾ ರಿಲೀಸ್ ಆಗಿದೆ. ಪುಷ್ಪ 2 ಸಿನಿಮಾಗೆ ಬೆಂಗಳೂರಿನಲ್ಲಿ ಹೆಚ್ಚು ಥಿಯೇಟರ್ಗಳನ್ನ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಪುಷ್ಪ 2 ಸಿನಿಮಾ ತಂಡ ಬೆಂಗಳೂರಿಗೆ ಪ್ರಮೋಷನ್ಗೆ ಬರದಿದ್ದರೂ ಅತಿ ಹೆಚ್ಚು ಥಿಯೇಟರ್ಗಳನ್ನ ಕೊಟ್ಟಿದ್ದಾರೆ. ಹಾಗಾದರೆ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳಿಗೆ ಮೊದಲ ಆದ್ಯತೆ ಕೊಡದಿದ್ದರೆ ಹಾಗಾದರೆ ಒಂದಷ್ಟು ನಿರ್ಮಾಪಕರು ಒಂದಷ್ಟು ಬಂಡವಾಳವನ್ನು ಹೂಡಿರ್ತಾರೆ. ಹಾಗಾದರೆ ಅವರ ಗತಿ ಏನು? ಇನ್ನೊಂದು ಕಡೆ ಪುಷ್ಪ 2 ಸಿನಿಮಾಗೆ ಬೆಂಗಳೂರಿನಲ್ಲಿ ಟಿಕೆಟ್ ದರವನ್ನು ಕೂಡ ಹೆಚ್ಚಿಸಿದ್ದಾರೆ. ನೋಡೋಣ ಬೆಂಗಳೂರಿನ ಜನ ಪುಷ್ಪ 2 ಸಿನಿಮಾದ ಬಗ್ಗೆ ಏನು ಹೇಳ್ತಾರೆ, ಅವ್ರನ್ನೇ ಕೇಳೋಣ. ಸರ್, ಕರ್ನಾಟಕದಲ್ಲಿ ಕನ್ನಡ ಭಾಷೆ ಸಿನಿಮಾ ಬಿಟ್ಟು ಬೇರೆ ಪರಭಾಷೆ ಸಿನಿಮಾಗೆ ಮೊದಲ ಆದ್ಯತೆ ಕೊಡ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಕರ್ನಾಟಕದಲ್ಲಿ ಕನ್ನಡ ಸಿನಿಮಾನೇ ಸಾರ್ವಭೌಮ. ಬೇರೆ ಭಾಷೆ ನಾವು ಬೆಳೆಸೋದ್ರಿಂದ ನಮ್ಮ ಕನ್ನಡ ಭಾಷೆ ಭಾಷಾಭಿಮಾನ ಎಲ್ಲ ಕುಂಠಿತವಾಗುತ್ತದೆ. ಇದರಿಂದ ನಮ್ಮ ಕನ್ನಡ ಭಾಷೆಗೆ ಮಾರಕ. ಸೊ ನಾವು ಕನ್ನಡ ಭಾಷೆಗೆ ಮಹತ್ವವನ್ನು ಕೊಡಬೇಕಾಗತ್ತೆ. ಬೇರೆ ಭಾಷೆಗೆ ಮಾತು ಕೊಡೋದ್ರಿಂದ ನಾವೇ ಬೆಳೆಸಿಲ್ಲ ಅಂತಂದಮೇಲೆ ಬೇರೆ ಭಾಷೆ ಸಿನಿಮಾದವರು ನಮ್ಮ ಭಾಷೆಯನ್ನು ಕೀಳಾಗಿ ಕಾಣ್ತವ್ರೆ, ಅಲ್ಲಿ ಅವರು ಬೆಳೆಸ್ತಾ ಇಲ್ಲ. ಹೀಗಾಗಿ ನಾವು ನಮ್ಮ ಭಾಷೆಯನ್ನು ಮಹತ್ವ ಕೊಡಬೇಕು. ನಮ್ಮ ಭಾಷೆ ನಾವು ಮೊದಲು ನೋಡಬೇಕು. ಕನ್ನಡ ಯಾವುದೇ ಸಿನಿಮಾ ಆಗಿರಲಿ ನಾವು ಬೆಳೆಸಬೇಕು. ಅದು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತದೆ. ಬೇರೆ ಭಾಷೆಗಳು ಪ್ರಾಮುಖ್ಯತೆ ಕೊಡೋ ಅವಶ್ಯಕತೆ ಇಲ್ಲ. ಯಾವುದೇ ಸಿನಿಮಾ ಬಂದರೂ ನಮ್ಮ ಕನ್ನಡದಲ್ಲಿ ಮಾತ್ರ ನೋಡಬೇಕು. ತುಂಬ ಒಳ್ಳೆತನ ಮೇಡಮ್. ಇವತ್ತು ಒಂದು ಸಿನಿಮಾ ನೋಡಿದ್ನೋ, ಒಂದು ಅನಂತಪುರದ ಅಂದರೆ ಕೆಲಸ ಮಾಡಿದ್ದೀನಿ. ಅದು ತುಂಬ ಒಳ್ಳೆತನ. ಒಂದೇ ಒಂದು ಫೈಟ್ಗೆ ದುಡ್ಡು ಕೊಡ್ಬೇಕು. ನಾವು ಒಂದು ಲಾಸ್ಟ್ ಫೈಟ್ಗೆ ದುಡ್ಡು ಕೊಡಬೇಕು. ಒಂದು ಹೆಣ್ಣು ಮಕ್ಳಿಗೆ ಏನು ಒಂದು ಸ್ವಲ್ಪ ಬಟ್ಟೆ ಹರಿದ್ರೆ ಎಷ್ಟು ಅವ್ರಿಗೆ ಎಮೋಷನ್ ಆಗಿರುತ್ತೆ ಅಂದರೆ ತುಂಬ ಕ್ರಿಟಿಕಲ್ ಆಗಿ ಒಂದೇ ಒಂದು ಫೈಟ್ಗೆ ನಾವು 200 ರೂಪಾಯಿ ಅಲ್ಲ 300 ರೂಪಾಯಿ ಕೊಡಬೇಕು. ಮೂರು ಥಿಯೇಟರ್ ಇದೆ. 3 ಥಿಯೇಟರ್ ಅಲ್ಲೂ ಕೂಡ ಪರಭಾಷೆ ಸಿನಿಮಾನೇ ಓಡ್ತಾ ಇದೆ. ಹೌದೌದು. ಸೊ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗೆ ಆದ್ಯತೆ ಕೊಡದೆ ಪರಭಾಷೆ ಸಿನಿಮಾಗೆ ಆದ್ಯತೆ ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಮೇಡಮ್, ಪರಭಾಷಾ ಜನನೇ ಕರ್ನಾಟಕದಲ್ಲಿ ಉಳಿತಾ ಇರೋದು. ಎಲ್ಲ ಆ ಕಡೆ ಇರೋರೆ. ಏನು ಗೊತ್ತಾ, ಬರೀ ಕರ್ನಾಟಕದಲ್ಲಿ ಸ್ವಲ್ಪ ಜನ ಮಾತ್ರ ಇರೋದು, ಮಿಕ್ಕಿದ್ದು ಆ ಕಡೆ ಈ ಕಡೆಯಿಂದ ಬಂದಿರೋರೆ. ಆಂಧ್ರ, ತಮಿಳ್ನಾಡು ಎಲ್ಲ ಕಡೆಯಿಂದ ಬಂದಿರೋರೆ. ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಅಂದ್ಬಿಟ್ಟು ನಮ್ಮ ಕಡೆಯವರು ಇದು ಮಾಡ್ತಾರೆ. ಸರಿ, ಆಯ್ತು. ಹಾಗಾದ್ರೆ ಪ್ರೋತ್ಸಾಹ ಕೊಡ್ಬೇಕು ಅಷ್ಟೇ. ಪ್ರೋತ್ಸಾಹನ ಕೇಳ್ಬೇಕಾದ್ರೆ ಅವರು ಬೆಂಗಳೂರಿಗೆ ಬಂದು ಪ್ರಮೋಷನ್ ಮಾಡ್ಬೇಕು. ಮೇಡಮ್ ರಾತ್ರಿ ನೋಡ್ದೆ, ಅದೇನ್ ಗೊತ್ತಾ, ಭಾಷೆ ಬರಲ್ಲ ಅಂದ್ಬಿಟ್ಟು ಯಾವ್ದು ಇದು ಮಾಡ್ಕೊಂಡವ್ರೆ, ಸಾರಿ ಕೇಳ್ಕೊಂಡು ಇದು ಮಾಡವ್ರೆ. ಮೊನ್ನೆ ನೋಡ್ದೆ ನಾನು. ಇವಾಗ ನಮ್ಮ ಕನ್ನಡ ಸಿನಿಮಾದವ್ರು ಅಲ್ಲಿ ಭಾಷೆ ಕಲಿತು ಅಲ್ಲಿ ಹೋಗಿ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಹೌದು. ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳಿಗಿಂತ ತೆಲುಗು, ತಮಿಳ್ ಸಿನಿಮಾಗಳು ಹಾಕಿದ್ರೇ ಜಾಸ್ತಿ ಓಡುತ್ತೆ. ಈಗ ಬೇರೆ ನಮ್ಮ ಅಂದರೆ ತಮಿಳು, ಕನ್ನಡ ಸಿನಿಮಾಗಳು ಎಲ್ಲ ಕಡೆ ಹಾಕ್ತಾರೆ. ಬಟ್ ನಮ್ಮ ಕನ್ನಡ ಸಿನಿಮಾ ಕರ್ನಾಟಕದಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ನೋಡೋದಿಲ್ಲ. ಯಾಕೆ ಆ ಥರ ಮಾಡ್ತದೆ? ನಮ್ಮ ಕರ್ನಾಟಕದವ್ರು ಹೋಗ್ಬಿಟ್ಟು ಕನ್ನಡದವ್ರು ಹೋಗ್ಬಿಟ್ಟು ನಮ್ಮ ಕನ್ನಡವನ್ನೇ ನಾವು ದೂರ ಇಡ್ತಾ ಇದ್ದೀವಿ. ಅದೇ ಬೇರೆ ಭಾಷೆಗಳನ್ನ ನಾವು ಹತ್ರ ನಮ್ಮ ಮನೇಲಿ ಇಟ್ಕೊತಾ ಇದ್ದೀವಿ. ಕನ್ನಡ ಭಾಷೆಯನ್ನು ತುಂಬ ದೂರ ಮಾಡ್ತೀವಿ, ತುಂಬ ಎಳಿಸ್ತಾ ಇದ್ದೀವಿ. ನಾವು ಕನ್ನಡಿಗರಾಗ್ಬಿಟ್ಟು ಕನ್ನಡವನ್ನು ಕಾಪಾಡಬೇಕು, ಕನ್ನಡವನ್ನು ಬೆಳೆಸಬೇಕು. ಕನ್ನಡವೇ ನಮ್ಮ ಉಸಿರು, ಕನ್ನಡವೇ ನಮ್ಮ ಭಾಷೆ ಆಗಿರೋದ್ರಿಂದ ಕನ್ನಡವನ್ನು ಬೆಳೆಸಬೇಕು. ಕರ್ನಾಟಕದಲ್ಲಿ ಕನ್ನಡ ಸಿನಿಮಾ ಇಲ್ಲ ಆಗ್ತಾರೆ ಮೇಡಮ್. ನವಂಬರ್ 1ನೇ ತಾರೀಕು ಹೇಳ್ತಾರೆ. ಅದು ಬಿಟ್ಟರೆ ಬೇರೆ ಯಾವ ದಿನ ಜ್ಞಾಪಿಸ್ಕೋತಾರೆ ನಮ್ಮ ಕನ್ನಡ ಬಗ್ಗೆ. ಯಾರೂ ಜ್ಞಾಪಿಸ್ಕೊಳ್ಳಲ್ಲ. ಇಲ್ಲೇ ಹತ್ರದಲ್ಲಿ ನೋಡಿ 3-4 ಥಿಯೇಟರ್ಗಳಲ್ಲಿ ಬರೀ ಪರಭಾಷೆ ಸಿನಿಮಾನೇ ಇದೆ. ಯಾಕಿರ್ಬೋದು ಸರ್ ಅಷ್ಟು ಜನ ಪರಭಾಷೆ ಸಿನಿಮಾನೇ ನೋಡ್ತಾರಾ? ಮೇಡಮ್, ಪರಭಾಷೆಯವರೇ ಬೆಂಗಳೂರಲ್ಲಿ ಜಾಸ್ತಿ ಇದ್ದಾರೆ. ಒಂದು ಮತ್ತು ಕನ್ನಡ ಸಿನಿಮಾ ನೋಡುವಂಥ ಪರಿಸ್ಥಿತಿನೂ ಇಲ್ಲಿ ಯಾರಿಗೂ ನಿಯಮಿಸಿಲ್ಲ. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ಯಾವ ಥಿಯೇಟ್ರಲ್ಲಿ ನೋಡಿ ಬರೀ ಪುಷ್ಪ 2ನೇ ಇದೆ. ಇವತ್ತು ಸಂಡೇ ಆಗಿದ್ದು ನಾನು ಒಬ್ಬ ಆಟೋ ಡ್ರೈವರ್ ಆಗಿದ್ದು ನಾನು ನೋಡೋದಂತೆ ಎಲ್ಲ ಇಡೀ ನಮ್ಮ ಬೆಂಗಳೂರಲ್ಲಿ ಥಿಯೇಟ್ರ್ ಇರೋ ಪೂರ್ತಿ ಥಿಯೇಟ್ರು ಅವರೇ ಕಬ್ಜಾ ಮಾಡಿದ್ದಾರೆ. ನಮ್ಮ ಕನ್ನಡ ಸಿನಿಮಾ ಅಂತೂ ಇಲ್ಲವೇ ಇಲ್ಲ. ಎಲ್ಲಿದೆ? ಇನ್ನೊಂದು ಏನಂದ್ರೆ ಹಾಕಿದ್ದಾರೆ. ಇವಾಗ ಕರ್ನಾಟಕದಲ್ಲಿ ಪ್ರಮೋಷನ್ಗೆ ಕೂಡ ಬಂದಿಲ್ಲ ಅವರು. ಹೌದು. ಹಾಂ, ಅವ್ರಿಗೆ ಏನು ಗೊತ್ತಾ ಮೇಡಮ್, ಅವರು ಇನ್ವೆಸ್ಟ್ಮೆಂಟ್ ಮಾಡಿದಾರಲ್ಲ ಅಮೌಂಟು, ಅದು ಬೆಂಗಳೂರಲ್ಲಿ ಬಂದೇ ಬರುತ್ತೆ ಅಂತ ಅವ್ರಿಗೊಂದು ಗ್ಯಾರಂಟಿ ಇದೆ.
ಅಲ್ಲಿ ಯಾರೂ ನೋಡಲ್ಲ, ಎಲ್ಲ ನಮ್ಮ ಪಿಕ್ಚರ್ ಚೆನ್ನಾಗಿ ಓಡೋದು. ಯಾಕಂದರೆ 17 ಕೋಟಿನೇನೋ ನಮ್ಮ ಕರ್ನಾಟಕ ಕಲೆಕ್ಷನ್ ಆಗಿರೋದು ಪರ್ ಒನ್ ಡೇಗೆ 17 ಕೋಟಿ ಏನೋ ಕಲೆಕ್ಷನ್ ಆಗಿದೆ ಆ ಪುಷ್ಪ ಪಿಕ್ಚರು ಅಲ್ವಾ. ನೀವು ಬೇಕಾದ್ರೆ ನೋಡಿ ಚಾನಲಲ್ಲಿ ತೋರಿಸಿ, ನಾನು ನೋಡಿದೆ 17 ಕೋಟಿ ಕರ್ನಾಟಕದಲ್ಲಿ ಆಗಿರೋದು. ಹೌದು ಮೇಡಮ್, ಯಾಕಂತ ಹೇಳಿದ್ರೆ ನಾವೇ ಎಷ್ಟೋ ಸಲ ಕನ್ನಡ ಪರವಾಗಿ ಹೋರಾಟ ಮಾಡ್ತೀವಿ. ಯಾಕಂತ ಹೇಳಿದ್ರೆ ನಾವೊಂದು ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡಕ್ಕೆ ಫಸ್ಟ್ ನಾವು ಪ್ರಾಮುಖ್ಯತೆ ಕೊಡಬೇಕು ಅಂತ ಹೇಳ್ಬಿಟ್ಟು, ಸಿನಿಮಾ ರಂಗದಲ್ಲಾಗ್ಲಿ ಎಜುಕೇಶನ್ ಅಲ್ಲಾಗ್ಲಿ ನಾವು ಇವಾಗ ಕರ್ನಾಟಕದಲ್ಲಿ ನೋಡಿದ್ರೆ ಪರಭಾಷೆಗಳಿಗೆ ನಾವು ಜಾಸ್ತಿ ಸಪೋರ್ಟ್ ಮಾಡ್ತಾ ಇದೀವಿ ಅಂತ ನನಗೂ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ನಾವು ಎಷ್ಟೋ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ, ಸಿನಿಮಾ ಅಷ್ಟೇ ಅಲ್ಲ. ಇವಾಗ ಪುಷ್ಪ 2 ನೋಡಿದಾಗ್ಲೂ ನಮಗೆ ಅದೇ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಅದು ಪರಭಾಷೆ ಆಗಿರೋದ್ರಿಂದ ಕರ್ನಾಟಕದಲ್ಲಿ ಕನ್ನಡದ ಸಿನಿಮಾಗಳಿಗೆ ಅಷ್ಟು ಪ್ರಾಮುಖ್ಯತೆನೂ ಕೊಡಲ್ಲ. ಬೇರೆ ರಾಜ್ಯಗಳಲ್ಲಿ ಆ ಥರ ನಮ್ಮ ಕರ್ನಾಟಕದ ಸಿನಿಮಾ ಏನಾರು ಆಗ್ದಾಗ ಇಷ್ಟು ದಿನ ಓಡುತ್ತೆ ಅನ್ನೋದು ನಮಗೆ ಡೌಟ್ ಇದೆ. ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ನಾವು ಎಲ್ಲಾ ಜಾತಿ ಜನಾಂಗನೂ ಎಲ್ಲಾ ತರದ ಭಾಷೆ ಜನಾಂಗಕ್ಕೂ ನಾವು ಗೌರವ ಕೊಡ್ತೀವಿ, ಇಲ್ಲಿ ಎಲ್ಲಾ ರೀತಿನೂ ಇರಬೇಕು ಅಂತಾರೆ. ಆದ್ರೆ ನಮ್ಮ ಕರ್ನಾಟಕಕ್ಕೆ ಯಾಕೆ ಅಷ್ಟು ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ಬೇರೆ ರಾಜ್ಯಗಳಲ್ಲಿ ಅಂತ ನನಗೆ ಅನ್ನಿಸ್ತಿದೆ. ಕೆಲವೊಂದು ನಾವು ಕಾರ್ಯಕ್ರಮ ಮಾಡಿದಾಗ್ಲೂ ನೋಡ್ತೀವಿ, ಕನ್ನಡ ಬರ್ತಾ ಇರುತ್ತೆ, ಆದ್ರೂ ಕೆಲವರು ಕನ್ನಡ ಮಾತಾಡಲ್ಲ, ಇಂಗ್ಲಿಷ್ ಮಾತಾಡ್ತಾರೆ. ಬೇರೆ ದೇಶದಿಂದ ಬೇರೆ ರಾಜ್ಯದಿಂದನೂ ಬಂದಿರ್ತಾರೆ ಕೆಲಸ ಕಾರ್ಯಗಳಿಗೆ, ಅದಕ್ಕೆ ನಾವು ಸ್ಪಂದನ ಬೆಲೆ ಕೊಡೋಣ. ಆದ್ರೆ ಕನ್ನಡಕ್ಕೂ ಅವ್ರು ಜಾಸ್ತಿ ಬೆಲೆ ಕೊಡಬೇಕು, ಪ್ರಾಮುಖ್ಯತೆ ಕೊಡಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ನೋಡ್ತಾ ಇದ್ದಾರೆ. ಬಟ್ ಏನಂತಂದ್ರೆ ಕರ್ನಾಟಕದಲ್ಲಿ ಈ ತೆಲುಗು ಒಂದು ಮೂವಿ ಏನು ಬಂದಿದೆಯಲ್ಲ, ಕನ್ನಡ ಟ್ರಾನ್ಸ್ಲೇಷನ್ ಇಲ್ಲಿ ಇದೆ. ಬಟ್ ಏನಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ನಡೀತಿರ್ತಕ್ಕಂಥ ಒಂದು ಥಿಯೇಟರ್ದಲ್ಲಿ ಅಮೌಂಟ್ ದುಡ್ಡಿನ ಮಾತ್ರ ಜಾಸ್ತಿ ಇದೆ, ದುಡ್ಡು ಮಾತ್ರ ಜಾಸ್ತಿ ತಗೊಂತಾರೆ. ಏನು ಮ್ಯಾಕ್ಸಿಮಮ್ ಏನಂತಂದ್ರೆ 120ರಿಂದ ಹಿಡಿದು 150 ಒಳಗಡೆ ಟಿಕೆಟ್ ಇಂದ ರೇಟ್ ಇರಬೇಕಾಗಿತ್ತು. ಇಲ್ಲಿ 250 ಅಂತ ಇದೆ, ಅಲ್ಲಿ ನೋಡಿ ಬೋಡಿ ನೋಡಿ, ಹೌದಾ? ಅದು ಏನಕ್ಕೆ ಅಂತ ನಾವು ಕೇಳ್ತಾ ಇದ್ವಿ ಅಷ್ಟೇ. ಅದು ಕಡಿಮೆ ಮಾಡ್ಬೇಕಲ್ಲ. ಇಲ್ಲಿಗೆ ಆಂಧ್ರದಲ್ಲಿ ಇದು ಆಂಧ್ರ ಅಲ್ಲಲ್ಲ, ಕರ್ನಾಟಕ ತಾನೆ. ಆ ಕರ್ನಾಟಕದಲ್ಲಿ ಬಂದ್ಬಿಟ್ಟು ಇಷ್ಟೇ ಮ್ಯಾಕ್ಸಿಮಮ್ 150 120 ಅಷ್ಟೇ ಇರಬೇಕು. ಟ್ರಾನ್ಸ್ಲೇಷನ್ ಇದೆ, ಬಟ್ ಒಳ್ಳೆ ಮೂವಿ ಇಲ್ಲ ಅಂತ ಹೇಳಿ ಹೇಳ್ತಾ ಇಲ್ಲ ನಾನು. ಒಳ್ಳೆ ಮೂವಿ ಮಾತ್ರ ಚೆನ್ನಾಗಿದೆ, ಬಟ್ ಅದು ರೇಟ್ ಮಾತ್ರ ಅವೈಲೇಬಲ್ ಇದೆ. ಇಲ್ಲಿ ಅಭಿಮಾನಿಗಳು ಇದ್ದಾರೆ, ಇಲ್ಲ ಅಂತೇನಿಲ್ಲ. ನಾವು ಅಭಿಮಾನಿ ಅಂತಲ್ಲ, ಎಲ್ಲಾ ಫಿಲ್ಮ್ ಕನ್ನಡಗಳಿಗೆ ನಾವು ಅಭಿಮಾನಿನೇ. ಬಟ್ ಎಲ್ಲಾ ತರದಲ್ಲಿ ನಾವು ಫಿಲ್ಮ್ ನೋಡ್ತೀವಿ, ಇಲ್ಲ ಅಂತ ಹೇಳಲ್ಲ. ಬಟ್ ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ. ಹೇಳ್ತಾ ಇದ್ದಾರೆ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಚೆನ್ನಾಗಿದೆ, ಒಂದ್ಸರಿ ನೋಡ್ಬಂತ ಇವತ್ತು ನೋಡಕ್ ಬಂದಿದೀವಿ. ಬಟ್ ಅದು ಟಿಕೆಟ್ ರೇಟ್ ಅಲ್ಲಿ ಜಾಸ್ತಿ ಇದೆ. ಎಲ್ಲೇ ಹೋದ್ರೂ ಆನ್ಲೈನ್ ಬುಕ್ಕಿಂಗ್ ಅಂತ ಹೇಳ್ತಾ ಇದ್ದಾರೆ, ಅದರಲ್ಲಿ 250 300 ಆ ತರ ಹೇಳ್ತಾ ಇದ್ದಾರೆ. ನಾವು ಈ ಕರ್ನಾಟಕ ರೀಸನೇಬಲ್ ಪ್ರಕಾರ 120 150 ಮಾತ್ರನೇ ರೀಸನೇಬಲ್ ಕರೆಕ್ಟ್ ಅದು.